ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿನ್ನರ್ ಆಫ್ ಕಾಮರ್ಸ್ ಯು ಜಿ ಸಿ ನೆಟ್ ಪೇಪರ್ ಟು ಕಾಮರ್ಸ್ ಜೂನ್ 2024ಗೆ ಯಾರೆಲ್ಲ ಯು ಜಿ ಸಿ ನೆಟ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಿ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿದೆ. ಪ್ಲೀಸ್ ವಾಚಿಂಗ್ ದಿಸ್ ವಿಡಿಯೋ ಕಂಟಿನ್ಯೂ. ಪೇಪರ್ ಟು ಕಾಮರ್ಸ್ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡೋಣ. ಟೋಟಲಿ 10 ಯೂನಿಟ್ಸನ್ನು ಮ್ಯಾಂಡೇಟರಿಯಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದರೊಳಗೆ ಫಸ್ಟ್ ಯೂನಿಟ್ ಯಾವುದಂದ್ರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಏನೆಲ್ಲ ಸಬ್ ಕಾನ್ಸೆಪ್ಟ್ಗಳು ಬರ್ತಾವು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ದ ಬಿಸ್ನೆಸ್ ಎನ್ವೈರ್ಮೆಂಟ್. ಅದೇ ರೀತಿಯಾಗಿ ಎಕನಾಮಿಕ್ ಎನ್ವೈರ್ಮೆಂಟ್ ಒಳಗೆ ಡಿಫ್ರೆಂಟ್ ಆದ ಒಂದು ಸಮ್ ಎಕನಾಮಿಕ್ ಪಾಲಿಸೀಸ್ ಇರ್ಬೋದು, ಎಕನಾಮಿಕ್ ಸಿಸ್ಟಮ್ಸ್ ಇರ್ಬೋದು. ಅದೇ ರೀತಿಯಾಗಿ ಪೊಲಿಟಿಕಲ್ ಎನ್ವೈರ್ಮೆಂಟ್, ರೋಲ್ ಆಫ್ ಗೌರ್ಮೆಂಟ್ ಇನ್ ಬಿಸ್ನೆಸ್ ಒಳಗೆ ಯಾವ ಥರ ಬರ್ತೈತಿ. ಅದೇ ರೀತಿಯಾಗಿ ಲೀಗಲ್ ಎನ್ವೈರ್ಮೆಂಟ್ ಒಳಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರ್ಬೋದು, ಫೆಮಾ ಆಗಿರ್ಬೋದು. ಸೋಷಿಯಲ್ ಕಲ್ಚರಲ್ ಫ್ಯಾಕ್ಟರ್ಸ್ ಯಾವ ಥರ ಬಿಸ್ನೆಸ್ ಮ್ಯಾಗೆ ಇನ್ಫ್ಲೂಯೆನ್ಸ್ ಆಗ್ತಾವೆ. ಸೊ ಇದನ್ನೆಲ್ಲ ನಾವೆಲ್ಲಿ ಸ್ಟಡಿ ಮಾಡ್ತೇವೆ ಅಂದರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಒಳಗೆ ಸ್ಟಡಿ ಮಾಡ್ತೀವಿ. CSR ಆ್ಯಕ್ಟಿವಿಟೀಸ್ ಏನು ರೂಲ್ಸ್ ಐತಿ. CSR ಆ್ಯಕ್ಟಿವಿಟೀಸ್ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನೈತಿ ಬಿಸ್ನೆಸ್ದು. ಸೊ ಇದನ್ನೆಲ್ಲ ನಾವು ಬಿಸ್ನೆಸ್ ಎನ್ವೈರ್ಮೆಂಟ್ ಒಳಗೆ ಸ್ಟಡಿ ಮಾಡ್ತೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೋಪ್ ಏನೇನೈತಿ, ಅದೇ ರೀತಿಯಾಗಿ ಇಂಪಾರ್ಟೆನ್ಸ್ ಏನೇನೈತಿ, ಗ್ಲೋಬಲೈಸೇಷನ್ ಒಳಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಯಾವ ಥರ ಒಂದು ಡೈವರ್ಸನ್ನು ಹೊಂದೈತಿ. ಅದೇ ರೀತಿಯಾಗಿ ಮೋಡ್ಸ್ ಆಫ್ ಎಂಟ್ರಿ ಇಂಟು ದ ಬಿಸ್ನೆಸ್ ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ನಾವು ಏನಾರು ಒಂದು ಎಂಟರ್ ಆಗ್ಬೇಕಂದ್ರೆ ಯಾವೆಲ್ಲ ಒಂದು ಮೆಥಡ್ಸ್ ಅಥವಾ ಒಂದು ಮೋಡ್ಸನ್ನು ಹೊಂದಿರಬೇಕು ಅಂತೇಳಿ ನಾವು ಸ್ಟಡಿ ಮಾಡ್ತೇವೆ. ಅದೇ ರೀತಿಗೆ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಡಿಫ್ರೆಂಟ್ ಆದ ಒಂದು ಆಥರ್ಸ್ಗಳು ಥಿಯರಿ ಮಾಡಿದ್ದಾರೆ. ಯಾವ ಥರ ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ಬೇಕಾದ್ರೆ ಯಾವೆಲ್ಲ ಒಂದು ಥಿಯರಿ ನಾವು ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಸ್ಟಡಿ ಮಾಡ್ಬೇಕು ಅಂತ ಅವರು ಹೇಳಿದ್ದಾರೆ. ಟ್ಯಾರಿಫ್ ಆ್ಯಂಡ್ ನಾನ್ ಟ್ಯಾರಿಫ್ ಇರ್ಬೋದು, ಇಂಡಿಯಾಸ್ ಒಳಗೆ ಫಾರಿನ್ ಟ್ರೇಡ್ ಪಾಲಿಸೀಸ್ಗಳು ಯಾವುದವು. ಸೊ ನಾವೆಲ್ಲ ಇದನ್ನೆಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಸ್ಟಡಿ ಮಾಡ್ತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಇದನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಸ್ಟಡಿ ಮಾಡ್ತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಂಪಾರ್ಟೆನ್ಸ್ ಏನು, ಕಾಂಪೋನೆಂಟ್ಸ್ ಏನು. ಅದೇ ರೀತಿಯಾಗಿ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ಸ್ ಯಾವುವು ಅಂದ್ರೆ ಲೈಕ್ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಏಷ್ಯನ್ ಆಗಿರ್ಬೋದು, ಅದೇ ರೀತಿಯಾಗಿ ಸಾರ್ಕ್ ಆಗಿರ್ಬೋದು, ನಾಫ್ಟಾ ಆಗಿರ್ಬೋದು. ಇವೆಲ್ಲ ಎಕನಾಮಿಕ್ ಇಂಟಿಗ್ರೇಷನ್ಸ್, ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇವನ್ನೆಲ್ಲ ನಾವು ಇನ್ ಡೆಪ್ತಾಗಿ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಎಸ್ಟಾಬ್ಲಿಷ್ ಯಾವಾಗ ಆಯ್ತು, ಪ್ರೆಸೆಂಟ್ ಇದ್ರದ್ದು ಹೆಡ್ ಕ್ವಾರ್ಟರಲ್ಲಿದೆ, ಪ್ರೆಸೆಂಟ್ ಮೆಂಬರ್ ಕಂಟ್ರಿ ಎಷ್ಟು ಅದಾವು. ಸೊ ಇದೆಲ್ಲ ಕೇಳುಗಳು ಇದರ ಕ್ವಶನ್ಸ್ ಅರಾಜಾಗೋ ಚಾನ್ಸಸ್ಗಳು ಇರ್ತಾವೆ. ಸೊ ಇದ್ರ ಬಗ್ಗೆನೂ ನಾವು ಒಂದು ಸ್ವಲ್ಪ ಇಂಡಿವಿಜುವಲ್ ಚಾಪ್ಟರ್ನ ಡಿಸ್ಕಸ್ ಮಾಡೋ ಒಂದು. ಸೊ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡೋಣ ಅಂತ. ಸೊ ನಂತರ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಎಸ್ಟಾಬ್ಲಿಷ್ ಯಾವಾಗಾಯಿತು, ಸೊ ಅದರದ್ದು ಮೇನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಅದರ ಮೆಂಬರ್ ಕಂಟ್ರಿಗಳು ಯಾವಾಗದವು, ಅದರ ಫಂಕ್ಷನ್ಸ್ ಏನೈತಿ, ಅದರ ಅಬ್ಜೆಕ್ಟಿವ್ಸ್ ಏನೈತಿ. ಸೊ ಇದೆಲ್ಲ ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಡಿಸ್ಕಸ್ ಮಾಡ್ತೀವಿ. ಅಗ್ರಿಕಲ್ಚರ್ ಅಗ್ರಿಮೆಂಟ್ಸ್ ಯಾವ ಇರ್ಬೋದು, ಅಗ್ರಿಕಲ್ಚರ್ ಅಗ್ರಿಮೆಂಟ್ ಒಳಗೆ ಡಿಫ್ರೆಂಟ್ ಅಗ್ರಿಕಲ್ಚರ್ ಅಗ್ರಿಮೆಂಟ್ಸ್ ಬರ್ತಾವೆ. ಅವನ್ನೆಲ್ಲ ನಾವು ಇಂಡಿವಿಜುವಲ್ ಒಂದು ಚಾಪ್ಟರನ್ನು ತೊಗೊಂಡಾಗ ನಾವು ಅದರ ಬಗ್ಗೆ ಇನ್ ಡೆಪ್ತಾಗಿ ಸ್ಟಡಿ ಮಾಡ್ಕೊತ ಹೋಗೋಣ. ಸೊ ನಂತರ ಸೆಕೆಂಡ್ ಚಾಪ್ಟರ್ ಆಗಿರ್ತಕ್ಕಂಥ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಅಕೌಂಟಿಂಗ್ ಅಂದರೆ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಯಾವುವು, ಕಾನ್ಸೆಪ್ಟ್ ಮತ್ತು ನಾವು ಅಕೌಂಟಿಂಗ್ ರೂಲ್ಸನ್ನು ಸ್ಟಡಿ ಮಾಡೋದು. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂದ್ರೆ ಅಡ್ಮಿಷನ್ ಪಾರ್ಟ್ನರ್ ಇರ್ಬೋದು, ರಿಟೈರ್ಮೆಂಟ್ ಪಾರ್ಟ್ನರ್ ಇರ್ಬೋದು, ಡೆತ್ ಪಾರ್ಟ್ನರ್ ಇರ್ಬೋದು, ರೆಸಲ್ಯೂಷನ್ ಆ್ಯಂಡ್ ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದರ ಸಮ್ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಸ್ಟಡಿ ಮಾಡಿವಿ ಅಂದ್ರೆ ಸೊ ಈ ಚಾಪ್ಟರ್ ಎನಫ್ ಆಕೈತಿ. ನಂತರ ಕಾರ್ಪೊರೇಟ್ ಅಕೌಂಟಿಂಗ್ ಒಳಗೆ ಇಶ್ಯೂ ಆಫ್ ಶೇರ್ಸ್ ಇರ್ಬೋದು, ಫೋರ್ಫಿಟೆಡ್ ಶೇರ್ಸ್ ಇರ್ಬೋದು, ಲಿಕ್ವಿಡಿಟಿ ಆಫ್ ದ ಕಂಪ್ನೀಸ್ ಇರ್ಬೋದು, ಅಕ್ವಿಜಿಷನ್, ಮರ್ಜರ್ಸ್, ಅಮಾಗ್ಲಮಿನೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ದ ಕಂಪ್ನೀಸ್. ಸೊ ಇವನ್ನೆಲ್ಲ ನಾವೆಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಹೋಲ್ಡಿಂಗ್ ಕಂಪ್ನೀಸ್ಗಳು ಒಂದು ಅಕೌಂಟ್ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತೇಳಿ ಡಿಸ್ಕಸ್ ಮಾಡ್ತೇವೆ ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಒಳಗೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಏನೇನು ಡಿಸ್ಕಸ್ ಮಾಡ್ತೇವೆ ಅಂದರೆ ಮಾರ್ಜಿನಲ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದೇ ರೀತಿಯಾಗಿ ಬ್ರೇಕ್ ಇವೆನ್ ಅನಾಲಿಸಿಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ. ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಬಜೆಟರಿ ಕಾಸ್ಟಿಂಗ್, ಅದೇ ರೀತಿಯಾಗಿ ಪ್ರೊಸೆಸ್ ಕಾಸ್ಟಿಂಗ್ ಯಾವ ಥರ ಡಿಫ್ರೆಂಟ್ ಪ್ರೊಸೆಸ್ ಒಳಗೆ ಯಾವ ಥರ ಕಾಸ್ಟ್ ಇನ್ಕರ್ಡ್ ಆಕತಿ, ಇದ್ರ ಬಗ್ಗೆ ಎಲ್ಲ ನಾವು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ABC ಅನಾಲಿಸಿಸ್, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಯಾವ ಥರ ಆಕತಿ, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ. ಸೊ ಇದನ್ನೆಲ್ಲ ಇನ್ ಡೆಪ್ತಾಗಿ ಇಂಡಿವಿಜುವಲ್ ಚಾಪ್ಟರ್ ಒಳಗೆ ನಾವು ಡಿಸ್ಕಸ್ ಮಾಡೋಣಂತ.
ಕಾಸ್ಟಿಂಗ್ ಮಾಡೋದ್ರಿಂದ ಡಿಸಿಷನ್ ಮೇಕಿಂಗ್ ಯಾವ ಥರ ನಾವು ತೊಗೋಬೋದು, ಲೈಫ್ ಸೈಕಲ್ ಒಳಗೆ ಕಾಸ್ಟಿಂಗ್ ಯಾವ ರೀತಿ ಇರ್ತೈತಿ. ಅದೇ ರೀತಿಯಾಗಿ ಒಂದು ಟಾರ್ಗೆಟ್ ಕಾಸ್ಟನ್ನು ಯಾವ ಥರ ನಾವು ಮಾಡಬೇಕು, ಕೈಸನ್ ಕಾಸ್ಟಿಂಗ್ ಮತ್ತು ಜಸ್ಟ್ ಇನ್ ಟೈಮಿಂಗ್ ಒಳಗೆ ನಾವು ಯಾವ ಥರ ಕಾಸ್ಟಿಂಗ್ ಮಾಡಬೇಕು. ಕೈಸನ್ ಕಾಸ್ಟಿಂಗ್ ಅಂದರೆ ಕಂಟಿನ್ಯೂ ಇಂಪ್ರೂವ್ಮೆಂಟ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಒಂದು ಕಾಸ್ಟಿಂಗನ್ನು ನಾವೇನಂತೀವಿ ಕೈಸನ್ ಕಾಸ್ಟಿಂಗ್ ಅಂತ ಕರಿತೀವಿ. ಇಲ್ಲಿ ಕೈಸನ್ ಕಾಸ್ಟಿಂಗ್ ಅಂದ್ರೆ ಸಮ್ ವೇಸ್ಟೇಜ್ ಎಲ್ಲೆಲ್ಲ ಇರ್ತೈತಲ್ಲ ಅದನ್ನು ರೆಡ್ಯೂಸ್ ಮಾಡಿ ಆದಷ್ಟು ಕಾಸ್ಟನ್ನು ಕಡಿಮೆ ಮಾಡಿ ಪ್ರಾಫಿಟನ್ನು ಜಾಸ್ತಿ ಮಾಡೋದು ಮೇನ್ ಅಬ್ಜೆಕ್ಟಿವ್ಸ್ ಯಾವ್ದಾಗಿರ್ತದೆ ಕೈಸನ್ ಕಾಸ್ಟಿಂಗ್ ಮತ್ತು ಜಸ್ಟ್ ಇನ್ ಟೈಮ್ದು ಆಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇರ್ಬೋದು, ಫಂಡ್ ಫ್ಲೋ ಆಗಿರ್ಬೋದು, ರೇಷೋ ಅನಾಲಿಸಿಸ್ ಆಗಿರ್ಬೋದು, ಕ್ಯಾಶ್ ಫ್ಲೋಸ್ ಆಗಿರ್ಬೋದು, ಇವೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ರಿಲೇಟೆಡ್ ಆದಂಥ ಸಮ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎಚ್ ಆರ್ ಅಕೌಂಟಿಂಗ್ ಒಳಗಿರುವ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ಫ್ಲೇಷನ್ ಅಕೌಂಟಿಂಗ್ ಇರ್ಬೋದು, ಎನ್ವೈರ್ಮೆಂಟ್ ಅಕೌಂಟಿಂಗ್ ಇರ್ಬೋದು. ಅದೇ ರೀತಿಯಾಗಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವುವು ಮತ್ತು IFSR ಯಾವುವು, ಸೊ ಅವು ಏನೇನು ರೂಲ್ಸ್ ಏನೇನು ಹೇಳ್ತೈತಿ. ಸೊ ಇದ್ರ ಬಗ್ಗೆ ಜಸ್ಟ್ ಬ್ರೀಫಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ಅಂದ್ರೆ ಈಸಿಯಾಗಿ ನಾವು ಇದ್ರ ರಿಲೇಟೆಡ್ ಯಾವುದೇ ಕ್ವಶನ್ ಕೇಳಿದ್ರು ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಆಡಿಟಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಆಡಿಟನ್ನು ಮೇಂಟೈನ್ ಮಾಡ್ತೈತಿ. ಅದರೊಳಗೆ ಇಂಡಿಪೆಂಡೆಂಟ್ ಆಡಿಟರ್ದು ಇವು ರೂಲ್ಸ್ ಏನೇನಿದಾವೆ, ಇಂಡಿಪೆಂಡೆಂಟ್ ಆಡಿಟರ್ ಮಾಡ್ಬೇಕಾದ್ರೆ ಏನೆಲ್ಲ ಒಂದು ಪಾಲಿಸೀಸ್ ಗೈಡ್ಲೈನ್ಸ್ ಪ್ರಕಾರ ಯಾವೆಲ್ಲ ಪ್ರೊಸೀಜರ್ನ ಅವರು ಫಾಲೋ ಮಾಡ್ಬೇಕಾಕತಿ. ಅದೇ ರೀತಿಯಾಗಿ ವೋಚಿಂಗ್ ಅಂದ್ರೆ ಏನು, ವೆರಿಫಿಕೇಷನ್ ಅಂದ್ರೆ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಯಾವ ಥರ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದೇ ರೀತಿಯಾಗಿ ಆಡಿಟಿಂಗ್ ಒಳಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮತ್ತು ಆಡಿಟ್ ರಿಪೋರ್ಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿಯಾಗಿ ಕಾಸ್ಟ್ ಆಡಿಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಒಳಗೆ ಕಾಸ್ಟ್ ಆಡಿಟನ್ನು ಮಾಡ್ತಾರೆ. ಸೊ ಯಾವೆಲ್ಲ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಅವರು ಕಾಸ್ಟ್ ಆಡಿಟನ್ನು ಯೂಸ್ ಮಾಡಕ್ಕಂತಿದ್ದಾರೆ, ಕಾಸ್ಟ್ ಆಡಿಟನ್ನು ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನಾವು ಇನ್ ಡೆಪ್ತಾಗಿ ಆಡಿಟಿಂಗ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ರೀಸೆಂಟಾಗಿ ಸಮ್ ಟ್ರೆಂಡ್ಸ್ ಇದೆ ಆಡಿಟಿಂಗ್ ಒಳಗೆ ಯಾವಂದರೆ ಮ್ಯಾನೇಜ್ಮೆಂಟ್ ಆಡಿಟಿಂಗ್ ಇರ್ಬೋದು, ಎನರ್ಜಿ ಆಡಿಟ್ ಇರ್ಬೋದು, ಅದೇ ರೀತಿಯಾಗಿ ಎನ್ವೈರ್ಮೆಂಟ್ ಆಡಿಟ್. ಸೊ ಎನರ್ಜಿ ಆಡಿಟ್ ಅಂದರೆ ಎಲ್ಲೆಲ್ಲೇ ಎನರ್ಜಿ ವೇಸ್ಟ್ ಆಗ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಬೀಡಿಂಗ್ ಒಳಗಿರ್ಬೋದು, ಎಲೆಕ್ಟ್ರಿಸಿಟಿ ಎಲ್ಲೆಲ್ಲೇ ಎನರ್ಜಿ ವೇಸ್ಟ್ ಆಗ್ತೈತೆ ಅದನ್ನೆಲ್ಲ ಕನ್ಸ್ಯೂಮ್ ಆಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ರೆಡ್ಯೂಸ್ ಮಾಡಿ ಆದಷ್ಟು ಎಫಿಷಿಯೆಂಟಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಮಾಡಿದಾರೋ ಇಲ್ಲ ಅಂತ ಚೆಕ್ ಅಥವಾ ವೆರಿಫೈ ಮಾಡೋದು ನಾವು ಎನರ್ಜಿ ಆಡಿಟ್ ಅಂತೀವಿ. ಅದೇ ರೀತಿಯಾಗಿ ಎನ್ವೈರ್ಮೆಂಟ್ ಆಡಿಟ್ ಅಂದ್ರೆ ಒಂದು ಕಂಪ್ನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಎನ್ವೈರ್ಮೆಂಟನ್ನು ಕಾಪಾಡಿಕೊಳ್ಳೋದು ಅಥವಾ ಎನ್ವೈರ್ಮೆಂಟನ್ನು ಪ್ರೊಟೆಕ್ಷನ್ ಮಾಡೋದು. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗೈತಿ. ಸೊ ಅದನ್ನು ಕರೆಕ್ಟಾಗಿ ಅವ್ರು ಮೇಂಟೈನ್ ಮಾಡಿದಾರೋ ಇಲ್ಲೋ ಅದನ್ನೆಲ್ಲ ಚೆಕ್ ಮಾಡೋದನ್ನು ಎನ್ವೈರ್ಮೆಂಟ್ ಆಡಿಟ್ ಅಂತ ನಾವು ಕರಿಬೋದು. ಅದೇ ರೀತಿಯಾಗಿ ಸಿಸ್ಟಮ್ ಆಡಿಟ್ ಅಂದ್ರೆ ಡಿಫ್ರೆಂಟ್ IT ಸೆಕ್ಟರ್ ಒಳಗೆ ಅವರು ಹ್ಯಾಕಿಂಗ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದನ್ನೆಲ್ಲ ರೂಲ್ಸ್ ಟರ್ಮ್ಸ್ ಕಂಡೀಷನ್ಸ್ ಏನೇನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಲ್ಲೋ ಅದನ್ನೆಲ್ಲ ಸಿಸ್ಟಮ್ ಚೆಕ್ ಮಾಡ್ತದೆ. ಸೇಫ್ಟಿ ಆಡಿಟ್ ಇರ್ಬೋದು. ಸೊ ಇವೆಲ್ಲ ರೀಸೆಂಟಾಗಿ ಟ್ರೆಂಡಿನಲ್ಲಿರ್ತಕ್ಕಂಥ ಒಂದು ಆಡಿಟಿಂಗ್ ಸಿಸ್ಟಮ್ಸ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಥರ್ಡ್ ಯೂನಿಟ್ ಏನು ಹೇಳ್ತದೆ ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಮೀನಿಂಗ್ಸ್ ಸ್ಕೋಪ್ ನಾವು ಕಲಿತೇವೆ. ಯಾಕಂದರೆ ಬಿಸ್ನೆಸ್ ಎಕನಾಮಿಕ್ಸ್ ನಥಿಂಗ್ ಬಟ್ ಮ್ಯಾನೇಜರಲ್ ಎಕನಾಮಿಕ್ಸ್. ಇದು ಪ್ಯೂರ್ಲಿ ರಿಲೇಟೆಡ್ ಟು ದ ಮೈಕ್ರೋ ಎಕನಾಮಿಕ್ಸ್. ಇಲ್ಲಿ ಡಿಮ್ಯಾಂಡ್ ಅನಾಲಿಸಿಸ್ ಇರ್ಬೋದು, ಕನ್ಸ್ಯೂಮರ್ ಬಿಹೇವಿಯರ್ ಇರ್ಬೋದು, ರಿಲೇಷನ್ಶಿಪ್ ಬಿಟ್ವೀನ್ ದ ಎವರೇಜ್ ರೆವೆನ್ಯೂ ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ ರಿಲೇಷನ್ಶಿಪ್ ಏನೇನೈತಿ ಮತ್ತು ಮೆಜರ್ಮೆಂಟ್ ಏನೇನೈತಿ. ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡನ್ನು ನಾವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಸಮ್ ಟರ್ಮ್ಸ್ ಕಂಡೀಷನ್ಸ್ ಫಾಲೋ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಏನೇನಿದಾವೆ, ಟೈಪ್ಸ್ ಆಫ್ ಕಾಸ್ಟ್ ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು. ಅದರೊಳಗೆ ಕಾಸ್ಟ್ ಕರ್ವ್ ಯಾವ ಥರ ಡಿಫ್ರೆಂಟ್ ಒಂದು ಮೆಜರ್ ಡಿಫ್ರೆನ್ಸ್ ಏನೇನೈತಿ. ಸೊ ಇದನ್ನೆಲ್ಲ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ಥಿಯರಿ ಒಳಗೆ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಗೆ ಪ್ರೈಸ್ ಡಿಟರ್ಮಿನೇಷನ್ ಯಾವ ಥರ ಅಂದ್ರೆ ಅಂಡರ್ ದ ಡಿಫ್ರೆಂಟ್ ಮಾರ್ಕೆಟ್ ಒಳಗೆ ಯಾವ ಥರ ಪ್ರೈಸ್ ಡಿಸ್ಕ್ರಿಮಿನೇಷನ್ ಆಗ್ತೈತಿ. ಅದೇ ರೀತಿಯಾಗಿ ಪ್ರೈಸಿಂಗ್ ಸ್ಟ್ರಾಟಜಿಗಳು ಯಾವುವು, ಸ್ಕೀಮಿಂಗ್ ಪ್ರೈಸಿಂಗ್ ಇರ್ಬೋದು, ಅದೇ ರೀತಿಗೆ ಪ್ರೈಸ್ ಪೆನಿಟ್ರೇಷನ್ ಇರ್ಬೋದು, ಪೀಕ್ ಲೋಡಿಂಗ್ ಪ್ರೈಸಿಂಗ್ ಇರ್ಬೋದು. ಇವೆಲ್ಲ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ 4th ಚಾಪ್ಟರ್ ಬಿಸ್ನೆಸ್ ಫೈನಾನ್ಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಸ್ಕೋಪು ಸೋರ್ಸ್ ಆಫ್ ಫೈನಾನ್ಸ್ ಯಾವ ಇರ್ಬೋದು, ಲೀಸ್ ಫೈನಾನ್ಸಿಂಗ್ ಯಾವ್ಯಾವ ಇರ್ಬೋದು, ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತು ಟೈಮ್ ವ್ಯಾಲ್ಯೂ ಆಫ್ ದ ಮನಿ ಇವೆಲ್ಲ ಸಬ್ ಪಾರ್ಟ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ಸ್ಟಡಿ ಮಾಡ್ತೀವಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಇರ್ಬೋದು, ಅದೇ ರೀತಿಯಾಗಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಡಿವಿಡೆಂಡ್ ಡಿಸಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಡಿಫ್ರೆಂಟ್ ಥಿಯರೀಸ್ ಮತ್ತು ಪಾಲಿಸೀಸನ್ನು ನಾವಿಲ್ಲಿ ಇನ್ ಡೆಪ್ತಾಗಿ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ರಿಸ್ಕ್ ಆ್ಯಂಡ್ ರಿಟರ್ನ್ ಅನಾಲಿಸಿಸ್ ಯಾವ ಥರ ಮಾಡ್ತೀವಿ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಒಳಗೆ ಮಾನಿಟರಿ ಸಿಸ್ಟಮ್ ಯಾವ ಥರ ಐತಿ. ಸೊ ಇದನ್ನೆಲ್ಲ ನಾವೆಲ್ಲಿ ಬಿಸ್ನೆಸ್ ಫೈನಾನ್ಸ್ ಒಳಗೆ ಡಿಸ್ಕಸ್ ಮಾಡ್ತೇವೆ ಅಂತ ಅಥವಾ ಸ್ಟಡಿ ಮಾಡ್ತೇವೆ ಅಂತ ಹೇಳ್ಬೋದು. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಕೂಡ
ಏನಾದರೂ ಎಕ್ಸ್ಚೇಂಜಿಂಗ್ ಅಥವಾ ಒಂದು ಬಿಸ್ನೆಸ್ ಇಟ್ಕೊಂತಂದ್ರೆ ಅಲ್ಲಿ ಯಾವ ಥರ ಒಂದು ಎಕ್ಸ್ಚೇಂಜಿಂಗ್ ರೇಟ್ ಆಗ್ತೈತಿ, ರೇಟ್ ಒಳಗೆ ಕರೆನ್ಸಿ ಒಳಗೆ ಯಾವ ಥರ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಅಲ್ಲೇನು ರೂಲ್ಸ್ ರೆಗ್ಯುಲೇಷನ್ಸ್ ಟರ್ಮ್ಸ್ ಕಂಡೀಷನ್ಸ್ ಯಾವ ಇದಾವೆ. ಸೊ ಇವನ್ನೆಲ್ಲವನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಒಳಗೆ ಇನ್ಸ್ಟ್ರೂಮೆಂಟ್ಸ್ ಯಾವ ಇದಾವೆ, ಯೂರೋ ಕರೆನ್ಸಿ ಇರ್ಬೋದು, ADR JDR ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾರ್ಕೆಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡೋ ಮುಂದೆ ನಾವು ಇದ್ರ ಬಗ್ಗೆ ಇನ್ ಡೆಪ್ತಾಗಿ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಜ್ ಫಸ್ಟ್ ಆಫ್ ಆಲ್ ಆರ್ಬಿಟ್ರೇಜ್ ಅಂದ್ರೆ ಒಂದು ಮಾರ್ಕೆಟ್ ಒಳಗೆ ಲೋ ಪ್ರೈಸ್ ಒಳಗೆ ಶೇರ್ಸನ್ನು ಅಥವಾ ಒಂದು ಶೇರ್ಸ್ ಅಥವಾ ಸಮ್ ಕರೆನ್ಸಿ ಅಥವಾ ಗೋಲ್ಡ್ ಏನೋ ಒಂದು ಪರ್ಚೇಸ್ ಮಾಡಿ ಇನ್ನೊಂದು ಮಾರ್ಕೆಟ್ ಒಳಗೆ ಹೈ ರೇಟಿಗೆ ಸೇಲ್ ಮಾಡಿದ್ರೆ ಅದು ನಾವು ಆರ್ಬಿಟ್ರೇಜ್ ಪ್ರೊಸೆಸ್ ಅಂತ ಕರಿತೀವಿ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಯಾವ ಥರ ಒಂದು ಪ್ರೊಸೆಸಿಂಗ್ ಐತಿ, ಸೊ ಅದನ್ನ ಯಾವ ಥರ ಇನ್ಕ್ಲೂಡ್ ಆಗೈತಿ, ಮಲ್ಟಿನ್ಯಾಷನಲ್ ಒಳಗೆ ಕ್ಯಾಪಿಟಲ್ ಬಜೆಟಿಂಗ್ ಯಾವ ಥರ ನಾವು ಮಾಡ್ತೀವಿ. ಸೊ ಇದೆಲ್ಲ ಇಂಟರ್ನ್ಯಾಷನಲ್ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡೋದನ್ನು ನಾವು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಇನ್ ಡೆಪ್ತಾಗಿ ಸ್ಟಡಿ ಮಾಡೋಣ ಇಂಡಿವಿಜುವಲ್ ಚಾಪ್ಟರ್ ವೈಸ್. ಸೊ ಅದೇ ರೀತಿಯಾಗಿ ಫಿಫ್ತ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಒಳಗೆ ಪ್ರೀವಿಯಸ್ ಒಂದು ಕೋರ್ಸ್ ಒಳಗೆ ಕಲ್ತಿರ್ತೀವಿ. ಇಲ್ಲೇ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಒಳಗೆ ಏನೇನೈತೆ ಅಂದ್ರೆ ಮೆಜರ್ಮೆಂಟ್ ಆಫ್ ದ ಸೆಂಟ್ರಲ್ ಟೆಂಡೆನ್ಸಿ ಇರ್ಬೋದು, ಅದ ಮೀನ್ ಮೋಡ್ ಮೀಡಿಯನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ಮೆಜರ್ಸ್ ಆಫ್ ಡಿಸ್ಪ್ರೆಷನ್ ಇರ್ಬೋದು, ಮೆಜರ್ಸ್ ಆಫ್ ಸ್ಕ್ಯೂನೆಸ್ ಇರ್ಬೋದು, ಕೋರಿಲೇಷನ್ ರಿಗ್ರೆಸಿವ್ ಟು ವೇರಿಯೇಬಲ್ಸ್ ಏನೇನೈತಿ, ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಇರ್ಬೋದು, ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬೈನೋಮಿಯಲ್ ಇರ್ಬೋದು, ಪಾಯ್ಸನ್ ಇರ್ಬೋದು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಇವೆಲ್ಲ ಎಲ್ಲಿ ಬರ್ತಾವೆ ಅಂದ್ರೆ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ಗಳಾಗ್ಯಾವು. ಸೊ ರಿಸರ್ಚ್ ಮೆಥಡ್ಸ್ ಒಳಗೆ ಏನಂದ್ರೆ ಕಾನ್ಸೆಪ್ಟ್ ಟೈಪ್ಸ್ ಡಿಫ್ರೆಂಟ್ ಒಂದು ಟೈಪ್ಸ್ ಅದಾವೆ. ಎಲ್ಲಿ ರಿಸರ್ಚ್ ಮೆಥಡ್ ಒಳಗೆ ರಿಸರ್ಚ್ ಡಿಸೈನ್ ಯಾವ ಥರ ಮಾಡಬೇಕು, ಅದೇ ರೀತಿಯಾಗಿ ಡಾಟಾ ಕಲೆಕ್ಷನ್ ಯಾವ ರೀತಿ ಮಾಡಬೇಕು, ಆ ಡಾಟಾ ಕಲೆಕ್ಷನ್ ಕ್ಲಾಸಿಫಿಕೇಷನ್ ಆಗಿ ಯಾವ ಥರ ನಾವು ಡಿವೈಡ್ ಮಾಡಬೇಕು. ಸೊ ಇವೆಲ್ಲ ನಾವು ರಿಸರ್ಚ್ ಒಳಗೆ ಸ್ಟಡಿ ಮಾಡ್ತೀವಿ. ಸ್ಯಾಂಪ್ಲಿಂಗ್ ಮತ್ತು ಎಸ್ಟಿಮೇಷನ್ ಮಾಡ್ಬೇಕಾದ್ರೆ ಯಾವ ಥರ ಮೆಥಡ್ಸನ್ನು ಯೂಸ್ ಮಾಡ್ತೀವಿ, ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೇವೆ ಅಥವಾ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಸಮ್ ಎರರ್ ಆಗೋ ಚಾನ್ಸಸ್ಗಳಿರ್ತವೆ, ಸ್ಟ್ಯಾಂಡರ್ಡ್ ಎರರ್ ಯಾವಕತಿ. ಅದೇ ರೀತಿಯಾಗಿ ಒಂದು ಸಮ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸನ್ನು ಯೂಸ್ ಮಾಡ್ಕೊಂಡು ನಾವು ಡಾಟಾನ ಕಲೆಕ್ಷನ್ ಮಾಡ್ಬೇಕತಿ. ಅದೇ ರೀತಿಯಾಗಿ ಟೆಸ್ಟ್ ಮಾಡ್ಬೇಕತಿ, ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಂದ್ರೆ ಅಜಂಪ್ಷನ್ ಬೇಸ್ಡ್ ಮ್ಯಾಗ ಒಂದು ಸ್ಟೇಟ್ಮೆಂಟನ್ನು ಕೊಡೋದು ನಾವು ಏನಂತೀವಿ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಜೆಡ್ ಟೆಸ್ಟ್ ಮಾಡ್ಬೇಕಾದ್ರೆ ರೂಲ್ಸ್ ಏನೈತಿ, ಟಿ ಟೆಸ್ಟ್ ಮಾಡ್ಬೇಕಾದ್ರೆ ರೂಲ್ಸ್ ಏನೈತಿ ಅನ್ನೋ ಅಂದ್ರೆ ವೇರಿಯನ್ಸ್ ಆಫ್ ಅನ್ನೋ ಅನಾಲಿಸಿಸ್ ಒಳಗೆ ಯಾವ ಥರ ಒಂದು ರೂಲ್ಸ್ ಏನೇನದವು, ಕೈಕ್ವೇರ್ ಟೆಸ್ಟ್ ಆಗಿರ್ಬೋದು, ಯು ಟೆಸ್ಟ್ ಆಗಿರ್ಬೋದು, ಎಚ್ ಟೆಸ್ಟ್ ಆಗಿರ್ಬೋದು, ರ್ಯಾಂಕ್ ಕೋರಿಲೇಷನ್ ಟೆಸ್ಟ್ ಆಗಿರ್ಬೋದು, ಇವೆಲ್ಲ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಇನ್ ಡೆಪ್ತಾಗಿ ನಾವು ಇಂಡಿವಿಜುವಲ್ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋ ಮುಂದೆ ಅಥವಾ ಸ್ಟಡಿ ಮಾಡೋ ಮುಂದೆ ಇದ್ರ ಬಗ್ಗೆ ನಾವು ಇನ್ ಡೆಪ್ತಾಗಿ ಸ್ಟಡಿ ಮಾಡ್ಬೋದು. ಅದೇ ರೀತಿಯಾಗಿ ಫೈನಲ್ ಡಾಟಾ ಕಲೆಕ್ಷನ್ ಮಾಡಿದ್ವಿ, ಒಂದು ರಿಸರ್ಚ್ ಪ್ರೊಸೀಜರ್ ಅಥವಾ ಸ್ಟೆಪ್ಸ್ ಏನೇನು ಎಲ್ಲ ಫಾಲೋ ಮಾಡಿದ್ಮ್ಯಾಗ ಫೈನಲ್ ಏನು ರಿಪೋರ್ಟ್ ರೆಡಿ ಮಾಡಬೇಕಾಗ್ತದೆ. ರಿಪೋರ್ಟ್ ಮಾಡ್ಬೇಕಾದ್ರೆ ಸಮ್ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಸಮ್ ಫಾರ್ಮೆಟನ್ನು ಯೂಸ್ ಮಾಡಿ ನಾವು ಒಂದು ರಿಪೋರ್ಟನ್ನು ರೆಡಿ ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ಎಲ್ಲ ನಾವು ಇನ್ ಡೆಪ್ತಾಗಿ ಇಂಡಿವಿಜುವಲ್ ಚಾಪ್ಟರ್ ಒಳಗೆ ಸ್ಟಡಿ ಮಾಡ್ಬೇಕಾಗ್ತದೆ. ಸೊ ನಾವೆಲ್ಲ ಪ್ರಿವಿಯಸ್ ಒಂದು ಕೋರ್ಸ್ ಒಳಗೆ ಆಫ್ಟರ್ PG ಒಳಗೆ ಫೋರ್ ಸೆಮ್ ಒಳಗೆ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ರೆಡಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ಮಾಸ್ಟರ್ಸ್ ಅಂತ ಅವಾರ್ಡ್ ಕೊಡ್ಬೇಕಾದ್ರೆ ಅದಕ್ಕೆ ಬೇಸಿಕ್ ರಿಸರ್ಚ್ದು ಬೇಕಂತ ಒಂದು ಹಿಟ್ಸ್ ಏನೇನದಾವೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ಆಲ್ರೆಡಿ ಬೇಸಿಕ್ ಒಂದು ಚಾಪ್ಟರ್ ಅಂತ ಇದನ್ನು ಕನ್ಸಿಡರ್ ಮಾಡಿರ್ತಾರೆ. ಅಲ್ಲಿ ನಮಗೆ ಬಿಸ್ನೆಸ್ ರಿಸರ್ಚ್ ಅಂತ ಕರಿತೇವೆ, ಸೋಷಿಯಾಲಜಿ ಮಾಡಿದ್ದಾರೆ ಸೋಷಿಯಾಲಜಿ ರಿಸರ್ಚ್ ಅಂತ ಕರೀತಾರೆ. ಸೊ ಡಿಫ್ರೆಂಟ್ ಫೀಲ್ಡ್ ಒಳಗೆ ರಿಸರ್ಚ್ ಅಂತಾರೆ ಎವ್ರಿ ಫೀಲ್ಡ್ ಒಳಗೂ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಆರ್ಗನೈಸೇಷನಲ್ ಬಿಹೇವಿಯರ್. ಸೊ ಇಲ್ಲಿ ಏನಿಲ್ಲ ಪ್ಯೂರ್ಲಿ ನಾವು ಡಿಗ್ರಿ ಒಳಗೆ ಏನು ಡಿಗ್ರಿಲಿಂದ ಹಿಡಿದು PVC ಒಳಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಂಗ್ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು, ಡೈರೆಕ್ಟಿಂಗ್ ಇರ್ಬೋದು, ಕಂಟ್ರೋಲಿಂಗ್ ಇರ್ಬೋದು, ಸ್ಟಾಫಿಂಗ್ ಇರ್ಬೋದು, ಮತ್ತು ಅದರ ರಿಕ್ರೂಟ್ಮೆಂಟ್ ಯಾವ ಥರ ಸೆಲೆಕ್ಷನ್ ಮಾಡ್ಕೊತೀವಿ, ಯಾವ ಥರ ಟ್ರೈನಿಂಗ್ ಕೊಡ್ತೇವೆ, ಮತ್ತು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಾವ ಥರ ಪ್ರಮೋಷನ್ಸ್ ಇವೆಲ್ಲವೂ ಇನ್ಕ್ಲೂಡಿಂಗ್ ಆಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಒಳಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅವ್ರಿಗೆ ಅಥಾರಿಟಿ ಯಾವ ಥರ ಇರ್ತೈತಿ, ಅದರ ಡೆಲಿಗೇಷನ್ ಒಳಗೆ ಅವ್ರಿಗೇನೆಲ್ಲ ಒಂದು ಸ್ವಲ್ಪ ಡಿಸೆಂಟ್ರಲೈಸೇಷನ್ ಮತ್ತು ಡೆಲಿಗೇಷನ್ ಆಫ್ ದ ಅಥಾರಿಟಿ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅಥಾರಿಟಿ ಕಾನ್ಸೆಪ್ಟ್ ಒಳಗೆ ಬರ್ತೈತಿ. ಮೋಟಿವೇಶನ್ ಆಫ್ ದ ಲೀಡರ್ಶಿಪ್ ಕಾನ್ಸೆಪ್ಟ್ ಥಿಯರೀಸ್ ಇವು ವೆರಿ ಇಂಪಾರ್ಟೆಂಟ್ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಅಥವಾ ಟಾಪಿಕ್ ಅಂತ ಹೇಳ್ಬೋದು. ಕಾರ್ಪೊರೇಟ್ ಗವರ್ನೆನ್ಸ್ ಡಿಫ್ರೆಂಟ್ ಬಿಸ್ನೆಸ್ ಒಳಗೆ ಕಾರ್ಪೊರೇಟ್ ಗವರ್ನೆನ್ಸ್ ಅಪ್ಲೈ ಮಾಡ್ಕೊಂಡ್ರೆ ಯಾವ ಥರ ನಾವು ಬಿಸ್ನೆಸ್ಸನ್ನು ಸ್ಮೂತಾಗಿ ರನ್ ಮಾಡ್ಬೋದು. ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ಸ್ ಇಂಪಾರ್ಟೆಂಟ್ ಆಕತಿ. ನಾವು ಅನ್ಎಥಿಕಲ್ ಆಗಿ ನಾವು ಬಿಸ್ನೆಸ್ಸನ್ನು ನಡೆಸೋಕಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ
ಮಾರಲ್ ಆಗಿ ಸೊಸೈಟಿಗೆ ಯಾವುದು ಏನದು ಕಂಡು ಬರೋದಿಲ್ಲ. ಸೊ ಅನ್ಎಥಿಕಲ್ಲ ಮಾಡೋಕ್ಕಿಂತ ಎಥಿಕಲ್ ಆಗಿ ನಾವು ಏನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಯಾವೆಲ್ಲ ಒಂದು ಟರ್ಮ್ಸ್ ಕಂಡೀಷನ್ ಅಪ್ಲೈ ಆಕವು. ಸೊ ಎಲ್ಲ ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಳಗೆ ಮತ್ತು ಅದೇ ರೀತಿಯಾಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ ಬಿಹೇವಿಯರ್ ಒಳಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ಆರ್ಗನೈಸೇಷನ್ ಬಿಹೇವಿಯರ್ ಒಳಗೆ ಸಮ್ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಬರ್ತಾವೆ. ಯಾವ ರೀತಿ ಅಂದರೆ ಪರ್ಸನಾಲಿಟಿ, ಒಬ್ಬ ಲೀಡರ್ಶಿಪ್ ಅಥವಾ ಲೀಡರ್ ಅದಾವ ಒಂದು ಆರ್ಗನೈಸೇಷನ್ ಬಿಹೇವಿಯರ್ ಒಳಗೆ ಯಾವ ಥರ ಗ್ರೂಪ್ ಡೈಗ್ನಾಮಿಕ್ಸ್ ಇರ್ಬೋದು, ಪವರ್ಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು. ಅದೇ ರೀತಿಯಾಗಿ ಆ್ಯಟಿಟ್ಯೂಡ್ಸ್, ಎಮೋಷನ್ಸ್, ಒಬ್ಬ ಪರ್ಸನಿಗೆ ಸಂಬಂಧಪಟ್ಟಂಥ ಒಂದು ಪರ್ಸೆಪ್ಷನ್ ಏನೈತಿ. ಸೊ ಕಾನ್ಫ್ಲಿಕ್ಟ್ ಆಫ್ ಆ್ಯಂಡ್ ನೆಗೋಷಿಯೇಷನ್ ಆಫ್ ದ ಒಂದು ಆರ್ಗನೈಸೇಷನ್ ಅಂದಮ್ಯಾಗ ಆಲ್ಮೋಸ್ಟ್ ಅಲ್ಲಿ ಸಂಘರ್ಷನ ಅಥವಾ ಕಾನ್ಫ್ಲಿಕ್ಟ್ ಇದ್ದೇ ಇರ್ತಾವೆ. ಸೊ ಅದನ್ನು ಯಾವ ಥರ ನಿವಾರಣೆ ಮಾಡಬೇಕು, ಯಾವ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಎಲ್ಲ ಕಂಪ್ಲೀಟ್ ರಿಲೇಟೆಡ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಆರ್ಗನೈಸೇಷನಲ್ಲಿ ಸ್ಟ್ರಕ್ಚರ್ ಏನೈತಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮತ್ತು ಅದರ ಕಲ್ಚರ್, ಫಾರ್ ಎಕ್ಸಾಂಪಲ್ ಬೇಕಾದ್ರೆ ಅದರ ವಿಷನ್, ಗೋಲು, ಅದೇ ರೀತಿಯಾಗಿ ಮಿಷನ್ ಏನೇನು ಸ್ಟೇಟ್ಮೆಂಟನ್ನು ಅವ್ರು ಇದು ಮಾಡಿರ್ತಾರಲ್ಲ ಅದಕ್ಕೆ ತಕ್ಕಂಗೆ ನಾವು ವರ್ಕ್ ಮಾಡ್ಬೇಕಾಗತಿ. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ಥರ ಅದ್ರ ಮ್ಯಾಗ ನಾವು ವಿಷನ್ ಮ್ಯಾಗ ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಅದು ಕರೆಕ್ಟಾಗಿ ಸೊಸೈಟಿಗೆ ಒಂದು ಬೆನಿಫಿಟ್ಸ್ ಅಥವಾ ಸೊಸೈಟಿಗೆ ಒಂದು ಕರೆಕ್ಟಾದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆಯಲ್ಲ ಅಂತ ನಾವು ಇನ್ ಡೆಪ್ತಾಗಿ ನೋಡ್ಬೇಕಾಗತಿ. ಇದನ್ನು ಡಿಫ್ರೆಂಟ್ ಚಾಪ್ಟರ್ ಒಳಗೆ ಅಂದರೆ ಇಂಡಿವಿಜುವಲ್ ಚಾಪ್ಟರ್ ಒಳಗೆ ಡಿಸ್ಕಸ್ ಮಾಡೋ ಮುಂದೆ ಇದರ ಬಗ್ಗೆ ನಾವು ಇನ್ ಡೆಪ್ತಾಗಿ ಸ್ಟಡಿ ಮಾಡ್ಬೋದು. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ 7th ಚಾಪ್ಟರ್ ಏನಂದರೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲೇನೆಲ್ಲ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಯಾವ ಥರ ಐತಿ, RBI ಇರ್ಬೋದು, ಟೈಪ್ಸ್ ಆಫ್ ಬ್ಯಾಂಕ್ಸ್ ಇರ್ಬೋದು, ಇವೆಲ್ಲ ರಿಲೇಟೆಡ್ ಟು ದ ಬ್ಯಾಂಕಿಂಗ್. ಡಿಫ್ರೆಂಟ್ ಬ್ಯಾಂಕ್ಗಳು, ಒಂದಿಷ್ಟು ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ, ಯಾವ ಬ್ಯಾಂಕಿನ ಕೂಡ ಯಾವ ಬ್ಯಾಂಕ್ ಮರ್ಜ್ ಆಯ್ತು. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಆದಂಥ ಒಂದು ಫಂಕ್ಷನ್ಸ್, ಅದೇ ರೀತಿಯಾಗಿ ಡ್ಯೂಟೀಸ್ಗಳೇನು, ಅವು ಪಾಲಿಸಿ ಯಾವ ಥರ ಇನ್ಕ್ಲೂಡ್ ಆಗಿರ್ತಾವೆ. ಅದೇ ರೀತಿಯಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಬೋದು, ರಿಸ್ಕನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಾಗಿ ಬ್ಯಾಂಕಿಂಗ್ ರಿಲೇಟೆಡ್ ಹೇಳಾಕತ್ತಿದ್ದು. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಬೇಸಲ್ ನಾರ್ಮ್ಸ್ ಯಾವ್ಯಾವು. ಸೊ ಇವನ್ನೆಲ್ಲ ನಾವು ಇನ್ ಡೆಪ್ತಾಗಿ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ಮೆಂಟ್ ಮಾಡ್ಬೇಕಾರೆ ಫಾರ್ ಎಕ್ಸಾಂಪಲ್ ಕಂಪ್ನಿ ಒಳಗೆ ಅಥವಾ ಒಂದು ಬ್ಯಾಂಕಿಂಗ್ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ನಾನ್ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು. ಅಲ್ಲಿ ಡಿಫ್ರೆಂಟ್ ಆದ ಒಂದು ಇನ್ಸ್ಟಿಟ್ಯೂಷನ್ಸ್ ಬರ್ತಾವೆ. ಸೊ ಅದ್ರ ಮೇಜರ್ ಆದಂಥ ಒಂದು ಗೋಲ್ ಏನೈತಿ, ಸೊ ಅದ್ರ ಮೇನ್ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಏನೈತಿ, ಇದನ್ನೆಲ್ಲ ನಾವಲ್ಲಿ ಇನ್ ಡೆಪ್ತಾಗಿ ಸ್ಟಡಿ ಮಾಡ್ತೀವಿ. ಇನ್ಶೂರೆನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ಶೂರೆನ್ಸ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಬರ್ತಾವೆ. ಇದನ್ನೆಲ್ಲ ಮುಂಬರುವ ಒಂದು ಚಾನಲ್ ಒಳಗೆ ಅಥವಾ ಮುಂಬರುವ ಒಂದು ಪಾರ್ಟ್ ಒಳಗೆ ನಾವು ಇದನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ. ನೆಕ್ಸ್ಟ್ 10th ಚಾಪ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಾವು ಆಲ್ರೆಡಿ ಡಿಗ್ರಿ ಒಳಗೆ ಅಥವಾ ಪ್ರಿವಿಯಸ್ ಕ್ಲಾಸ್ ಒಳಗೆ ಅಥವಾ ಪ್ರಿವಿಯಸ್ ಇಯರ್ ಒಳಗೆ ಡಿಸ್ಕಸ್ ಮಾಡಿರ್ತೀವಿ. ಅದ್ರ ಬಗ್ಗೆ ನಾವು ಸ್ಟಡಿನೂ ಮಾಡಿರ್ತೀವಿ. ಸೊ ನಾವು ಪರ್ಟಿಕ್ಯುಲರ್ ಆಗಿ ಸಿಲೆಬಸನ್ನು ಡಿಸ್ಕಸ್ ಮಾಡಿದ್ರೆ ನಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ಬಿಡ್ತದೆ, ಇದಕ್ಕೆ ಸಂಬಂಧಪಟ್ಟದೆ ಅದಕ್ಕಿಲ್ಲ ಅಂತ. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಪ್ರಾಡಕ್ಟ್, ನಾವೇನು 4 P's ಅಂತೀವಲ್ಲ, ಪ್ರಾಡಕ್ಟ್ ಡಿಸಿಷನ್ಸ್ ಯಾವ ಥರ ಇದಾವೆ. ಅದೇ ರೀತಿಯಾಗಿ ಪ್ರೈಸಿಂಗ್ ಡಿಸಿಷನ್ ಯಾವ ಥರ ಅದಾವೆ, ಪ್ರಮೋಷನ್ ಡಿಸಿಷನ್ಸ್ ಯಾವ ಥರ ಅದಾವೆ. ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಡಿಸಿಷನ್ಸ್ ಯಾವ ಥರ ಅದಾವೆ, ಕನ್ಸ್ಯೂಮರ್ ಬಿಹೇವಿಯರ್ ಮ್ಯಾಗ ಮಾರ್ಕೆಟನ್ನು ಯಾವ ಥರ ಡಿವೈಡ್ ಮಾಡ್ತಾರೆ. ಸೊ ಅಲ್ಲಿ ಏನೇನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತಾವೆ ಇದನ್ನೆಲ್ಲವನ್ನು ಡಿಸ್ಕಸ್ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಸರ್ವಿಸ್ ಮಾರ್ಕೆಟಿಂಗ್ ಒಳಗೆ ಯಾವ ಥರ ಸರ್ವಿಸ್ ಕೊಡ್ತಾ ಇದೆ, ಸರ್ವಿಸ್ ಮಾರ್ಕೆಟಿಂಗ್ ಅಂತ ಕನ್ಸಿಡರ್ ಆಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಎವ್ರಿ ಇಯರ್ ನೆಟ್ ಒಳಗೆ ಇದ್ರ ಬಗ್ಗೆ 2 or more ಕ್ವಶನ್ ಕೇಳಿರ್ತಾರೆ. ಅದೇ ರೀತಿಯಾಗಿ ರೀಸೆಂಟ್ನಲ್ಲಿ ಟ್ರೆಂಡಿಂಗ್ ಇರ್ತಕ್ಕಂಥ ಮಾರ್ಕೆಟಿಂಗ್ ಲೈಕ್ ಸೋಷಿಯಲ್ ಮಾರ್ಕೆಟಿಂಗ್ ಇರ್ಬೋದು, ಆನ್ಲೈನ್ ಮಾರ್ಕೆಟಿಂಗ್ ಇರ್ಬೋದು. ಅದೇ ರೀತಿಯಾಗಿ ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಫ್ರೆಂಡ್ಲಿಯಾಗಿ ಮಾರ್ಕೆಟಿಂಗ್ ಅನ್ನೋದು, ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಗ್ರೀನ್ ಫ್ರೆಂಡ್ಲಿ, ಕ್ಲೋಸ್ ವಿತ್ ದ ಎನ್ವೈರ್ಮೆಂಟಿಗೆ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್. ಸೊ ಇದು ಗ್ರೀನ್ ಮಾರ್ಕೆಟಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್, ರೂರಲ್ ಮಾರ್ಕೆಟಿಂಗ್, ಕಸ್ಟಮರ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್, ಇದರ ಬಗ್ಗೆ ನಾವು ಇನ್ ಡೆಪ್ತಾಗಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಂದು ಚಾಪ್ಟರ್ನ ವಿಡಿಯೋ ಮಾಡ್ತಿದ್ದಲ್ಲ, ಸೊ ಅದರೊಳಗೆ ಇನ್ ಡೆಪ್ತಾಗಿ ಸ್ಟಡಿ ಮಾಡೋಣ ಅಂತ. ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್, ಸೊ ಇದು ಪ್ಯೂರ್ ರಿಲೇಟೆಡ್ ಟು ದ ಕಂಪನೀಸ್ ರೂಲ್ಸ್ ರೆಗ್ಯುಲೇಷನ್ಸ್, ಮತ್ತು ಅಲ್ಲಿ ಏನೇನೆಲ್ಲ ಆ್ಯಕ್ಟ್ಸ್ಗಳದಾವೆ, ಏನೇನೆಲ್ಲ ಮೇಜರ್ ಚೇಂಜಸ್ ಅದಾವೆ. ಸೊ ಕಂಪನೀಸ್ ಆ್ಯಕ್ಟ್ 2013 ಏನು ಡಿಫ್ರೆನ್ಸ್ ಐತಿ, ಅದೇ ರೀತಿಯಾಗಿ 1956 ಮೇಜರ್ ಡಿಫ್ರೆನ್ಸ್ ಏನೇನಿದಾವೆ, ಏನೇನು ಚೇಂಜಸ್ ಆಗಿವೆ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಗಿರ್ಬೋದು, ಸ್ಪೆಷಲ್ ಕಾಂಟ್ರಾಕ್ಟು ಸಮ್ ಕಾಂಟ್ರಾಕ್ಟ್ ಬರ್ತಾವೆ. ಅದೇ ರೀತಿಯಾಗಿ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಇರ್ಬೋದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಇರ್ಬೋದು. ಅದೇ ರೀತಿಯಾಗಿ ನಾವು ಆಲ್ರೆಡಿ ಹೇಳಿದಂಥ ಕಂಪ್ನೀಸ್ ಆ್ಯಕ್ಟ್ 2030 ಮತ್ತು 1956 ಒಂದು ಏನು ಮೇಜರ್ ಡಿಫ್ರೆನ್ಸ್ ಅದಾವೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಇದೆಲ್ಲ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಒಳಗೆ
ಇನ್ಕ್ಲೂಡ್ ಆಗಿರ್ತಕ್ಕಂಥ ಸಿಲೆಬಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಸ್ ಏನೈತಿ, ಸ್ಟ್ರಕ್ಚರ್ ಏನೈತಿ, ಪ್ರೊಸೀಜರ್ ಏನೇನೈತಿ. ಅದೇ ರೀತಿಗೆ ಕಾಂಪಿಟೇಷನ್ ಆ್ಯಕ್ಟ್ 2002, ಇದೇನು MRPT ಆ್ಯಕ್ಟ್ ಐತಲ್ಲ ಅದರ ರಿವೀಲ್ ಮಾಡಿ ಕಳಿಸಿ ಕಾಂಪಿಟೇಷನ್ ಆ್ಯಕ್ಟ್ 2002 ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದರ ಆಬ್ಜೆಕ್ಟಿವ್ಸ್ ಏನೇನೈತಿ, ಮೇನ್ ಪ್ರೊವಿಷನ್ಸ್ ಏನೇನೈತಿ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತೇವೆ. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಏನೆಲ್ಲ ಆಬ್ಜೆಕ್ಟಿವ್ಸ್ ಐತಿ, ಏನೆಲ್ಲ ಪ್ರೊವಿಷನ್ಸ್ ಇದಾವೆ, ಸೈಬರ್ ಕ್ರೈಮಿ ಮತ್ತು ಪೆನಾಲಿಟೀಸ್ ಏನೇನಿದಾವೆ, ಇದನ್ನೆಲ್ಲ ನಾವು ಎಲ್ಲಿ ಡಿಸ್ಕಸ್ ಮಾಡ್ತೇವೆ ಅಂದ್ರೆ ಲೀಗಲ್ ಆಸ್ಪೆಕ್ಟ್ ಒಳಗೆ ಡಿಸ್ಕಸ್ ಮಾಡ್ತೇವೆ. ಅದೇ ರೀತಿಯಾಗಿ RTI ಆ್ಯಕ್ಟ್ 2005 ಒಳಗೆ ಆಬ್ಜೆಕ್ಟಿವ್ಸ್ ಏನೈತಿ, RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಆಬ್ಜೆಕ್ಟಿವ್ಸ್ ಮೇನ್ ಪ್ರೊವಿಷನ್ಸ್ ಏನೇನೈತೆ, ಸೊ ಇದನ್ನೆಲ್ಲ ನಾವು 2005 RTI ಆ್ಯಕ್ಟ್ ಒಳಗೆ ಡಿಸ್ಕಸ್ ಮಾಡ್ತೇವೆ ಅಥವಾ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಆ್ಯಕ್ಟ್ ಅಂದರೆ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್, ಎಮರ್ಜಿಂಗ್ ಇಶ್ಯೂಸ್ ಏನೇನಿದಾವೆ, ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಏನಿದಾವೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, GSTಗೆ ಆಬ್ಜೆಕ್ಟಿವ್ಸ್ ಏನೇನಿದಾವೆ, ಮೇನ್ ಪ್ರೊವಿಷನ್ಸ್ ಏನೇನಿದಾವೆ, ಬೆನಿಫಿಟ್ಸ್ ಏನೇನೈತಿ, ಇಂಪ್ಲಿಮೆಂಟೇಷನ್ ಆಫ್ ಮೆಕ್ಯಾನಿಸಮ್ ಏನೇನೈತಿ, ವರ್ಕಿಂಗ್ ಡೀಲ್ ವಿತ್ ದ GST, ಯಾವ ಥರ GST ಡೀಲ್ ಅಂದ್ರೆ ವರ್ಕಿಂಗ್ ಪ್ರೊಸೆಸ್ ಏನೇನೈತಿ, ಸೊ ಇದನ್ನೆಲ್ಲ ನಾವೆಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆ್ಯಕ್ಟ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಚಾಪ್ಟರ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಇದು 10ನೇ ಚಾಪ್ಟರ್ ಆಗಿದೆ ಅಥವಾ 10th ಯೂನಿಟ್ ಆಗಿದೆ. ಸೊ ಇಲ್ಲೇನಿಲ್ಲ ಬೇಸಿಕ್ ನಾವು ಆಲ್ರೆಡಿ ಪ್ರಿವಿಯಸ್ ಕೋರ್ಸ್ ಒಳಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಲ್ತಿರ್ತೇವೆ, ಪಾಯಿಂಟ್ಸ್ ಆಫ್ ಇನ್ಕಮ್ ಬಗ್ಗೆ ಕಲ್ತಿರ್ತೇವೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಕಲ್ತಿರ್ತೇವೆ. ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಇನ್ಕಮ್ ಆಗಿರ್ಬೋದು, ಡಿಡಕ್ಷನ್ ಬಗ್ಗೆ ಕಲ್ತಿರ್ತೇವೆ, ಕ್ಲಬ್ಬಿಂಗ್ ಕಲ್ತಿರ್ತೇವೆ, ಡೆಫ್ರಿಷಿಯೇಷನ್ ಕಲ್ತಿರ್ತೇವೆ. ಸೊ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತೇವೆ. ಸೊ ಇದನ್ನೆಲ್ಲ ಇನ್ ಡೆಪ್ತಾಗಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಇದೇನಂದ್ರೆ ಒಂದು ITR ಮಾಡ್ಬೇಕಾದ್ರೆ ಎಲ್ಲ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಕಾಸು ನಾವು ITR ಫಿಲ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಮುಂಬರುವ ಒಂದು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡುವಂಥ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಚಾಪ್ಟರ್ ಅಂದ್ರೆ ಲಾಸ್ಟ್ ಒಂದು ಟಾಪಿಕ್ ಯಾವುದಂದ್ರೆ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಆಫ್ ದ ಟ್ಯಾಕ್ಸ್. ಒಂದು ಸೋರ್ಸ್ ಒಳಗೆ ಯಾವ ಥರ ನಾವು ಡಿಡಕ್ಷನ್ ಮಾಡಬೇಕು, ಯಾವ ಥರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು, ಇದೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಟ್ಯಾಕ್ಸ್ ಮತ್ತು ಫಿಲ್ಲಿಂಗ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಬರ್ತೈತಿ. ಇದನ್ನು ಇನ್ ಡೆಪ್ತಾಗಿ ನಾವು ಇಂಡಿವಿಜುವಲ್ ಪಾರ್ಟನ್ನು ಚಾಪ್ಟರನ್ನು ಸ್ಟಡಿ ಮಾಡೋ ಮುಂದೆ ಸ್ಟಡಿ ಮಾಡೋಣ್ರಂತ. ಸೊ ಇದೆಲ್ಲ ಸಿಲೆಬಸ್ ಕಾಪಿ ಆಗಿದೆ. ಸಿಲೆಬಸ್ ಏನೇನು ಒಂದು UGC ಅವರು ಏನೇನು ಮ್ಯಾಂಡೇಟರಿಯಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.